ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ಸೃಷ್ಟಿ ದೃಷ್ಟಿ ಚಾನಲ್ಗೆ ಸ್ವಾಗತ. ಫ್ರೆಂಡ್ಸ್, ನಿಮ್ಮೆಲ್ರಿಗೂ ತಂಬ್ಲೈನ್ ನೋಡಿ ಗೊತ್ತಾಗಿದೆ. ಮುಲ್ತಾನಿ ಮಡ್ಡಿನ ಯಾವ ರೀತಿ ಬಳಸಬೇಕು ಅದು ನನಗೆ ತುಂಬಾ ಜನ ಕಮೆಂಟ್ ಮಾಡಿದ್ದಾರೆ. ಆಯಿಲ್ ಸ್ಕಿನ್ ಅವರು ಬಳಸಬೇಕಾ, ಇಲ್ಲ ತುಂಬಾ ಮೊಡವೆ ಇದೆ ಬಳಸಿದ್ರೆ ಏನಾದರೂ ಪ್ರಾಬ್ಲಮ್ ಆಗುತ್ತಾ, ಡ್ರೈ ಸ್ಕಿನ್ ಅವ್ರು ಬಳಸಬಹುದಾ ಅಂತ ಎಲ್ಲ ನನಗೆ ಕಮೆಂಟ್ ಮಾಡಿದ್ದಾರೆ. ಇದು ಆಯಿಲ್ ಸ್ಕಿನ್ ಅವ್ರು ಮಾತ್ರ ಬಳಸಬೇಕು, ಡ್ರೈ ಸ್ಕಿನ್ ಇರೋರು ಬಳಸಬಾರ್ದು. ಯಾಕೆ ಅಂತಂದ್ರೆ ಇದು ಡ್ರೈ ಆಗುತ್ತೆ ನಾವು ಅಪ್ಲೈ ಮಾಡಿದಾಗ. ಅದಕ್ಕೆ ಡ್ರೈ ಸ್ಕಿನ್ ಇರೋರು ಬಳಸಿದ್ರೆ ಅದು ಪ್ರಾಬ್ಲಮ್ ಆಗುತ್ತೆ, ಬಳಸಬಾರ್ದು. ಆಯಿಲಿ ಸ್ಕಿನ್ ಅವ್ರು ಬಳಸಿ ತುಂಬಾನೇ ಯೂಸ್ ಆಗುತ್ತೆ, ಮತ್ತೆ ರಿಸಲ್ಟ್ ಕೂಡ ಚೆನ್ನಾಗಿ ಬರುತ್ತೆ. ಬನ್ನಿ ಇವಾಗ ನಾನು ತೋರಿಸ್ತೀನಿ ಯಾವ ರೀತಿ ಬಳಸೋದು ಅಂತ. ನನಗೆ ಗೀತಾ ಅನ್ನೋರು ಇದನ್ನ ಕಮೆಂಟ್ ಮಾಡಿದ್ರು, ಮತ್ತೆ ಅವರ ಸ್ಕಿನ್ನ ಫೋಟೋ ತೆಗೆದು ಕಳಿಸಿದ್ರು ನನಗೆ. ನಾನಿವತ್ತೆ ಆ ಫೋಟೋನೇ ತಂಬ್ಲೈನಲ್ಲಿ ಹಾಕಿದ್ದೀನಿ. ಅವ್ರ ಸ್ಕಿನ್ ತುಂಬಾ ಮೊಡವೆಗಳಿದೆ, ಅವ್ರದ್ದು ಆಯಿಲಿ ಸ್ಕಿನ್ ಅಂತೆ, ಅದಕ್ಕೆ ಬಳಸ್ಬೋದು ಅಂತ ಕೇಳಿದ್ರು. ನಾನು ಅವ್ರಿಗೆ ಆನ್ಸರ್ ಕೂಡ ಮಾಡಿದ್ದೀನಿ. ಇವಾಗ ಯಾವ ರೀತಿ ಬಳಸ್ಬೋದು ಅದನ್ನ ನೋಡೋಣ ಬನ್ನಿ. ನಾನು ಬೇಕಾಗಿರೋ ಐಟಮ್ ಎಲ್ಲಾನು ಒಂದು ಬಾಕ್ಸ್ ಅಲ್ಲಿ ಹಾಕಿ ಇಟ್ಕೊಂಡಿದ್ದೀನಿ. ಒಂದು ಖಾಲಿ ಬಟ್ಲು ತಗೊಂಡಿದ್ದೀನಿ. ಇದು ನೋಡ್ಬೋದು, ಆರೆಂಜ್ ಪೌಡ್ರು, ಮುಲ್ತಾನಿ ಮಡ್ಡಿ, ಶ್ರೀಗಂಧ, ಅರಶಿನ ಪುಡಿ, ಇದು ಜ್ಯೇಷ್ಠ ಮಧು. ಇದು ಜ್ಯೇಷ್ಠ ಮಧುನ ನೀವು ಹಾಲಲ್ಲಿ ತಪ್ಪಿದ್ರೆ ನೀರಲ್ಲಿ ತೇದ್ಬಿಟ್ಟು ಪೌಡ್ರ್ ಗಂಧ ತೇಯ್ತಿರಲ್ಲ ಆ ರೀತಿ ತೇದಿ ಅಪ್ಲೈ ಮಾಡಿದ್ರೆ ಬೇಗ ಸ್ಕಿನ್ ರಿಸಲ್ಟ್ ಕೊಡುತ್ತೆ. ಇದು ಬೆಳಗ್ಗೆ ಹೊತ್ತು ವೆಯ್ಟ್ ಲಾಸ್ ಮಾಡೋರು ಕೂಡ ಇದು ಟೀ ಮಾಡ್ಕೊಂಡೆಲ್ಲ ಕುಡಿತಾರೆ. ಇದನ್ನ ಜ್ಯೇಷ್ಠ ಮಧುರಲ್ಲಿ ತುಂಬಾನೇ ಚೆನ್ನಾಗಿರುತ್ತೆ, ಒಳ್ಳೆ ಟೇಸ್ಟ್ ಕೂಡ ಇದೆ ಇದು ಟೀ ಮಾಡ್ಕೊಂಡು ಕುಡಿಯೋದ್ರಿಂದ. ಈಗ ಆಲ್ರೆಡಿ ತುಂಬಾ ಜನ ಇದು ಯೂಸ್ ಮಾಡ್ತಿದ್ದಾರೆ, ಯಾವುದೇ ಪ್ರಾಬ್ಲಮ್ ಇಲ್ಲ, ಒಳ್ಳೆ ರಿಸಲ್ಟ್ ಬಂದಿದೆ. ಇದು ಜ್ಯೇಷ್ಠ ಮಧು ನಾನು ಕೂಡ ಇಟ್ಕೊಂಡಿದ್ದೀನಿ. ಇದಿಷ್ಟು ಎಲ್ಲ ಜ್ಯೇಷ್ಠ ಮಧುನೇ. ಒಳ್ಳೆ ಘಮ 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 ಅಂತ ಸ್ಮೆಲ್ ಇದೆ ಇದು. ಇಲ್ಲಿ ನನಗೆ ಇವಾಗ ಬೇಕಾಗಿರುವಂತಹ ಐಟಮು 1 ರಿಂದ 2 ಸ್ಪೂನ್ ಅಷ್ಟು ಕಡಲೆ ಹಿಟ್ಟು ತಗೊಂಡಿದ್ದೀನಿ. ಇದು ಮುಲ್ತಾನಿ ಮೆಡ್ಡಿ, ಅರಿಶಿನ, ಶ್ರೀಗಂಧ, ಆರೆಂಜ್ ಪೌಡರ್ ತಗೊಂಡಿದ್ದೀನಿ. ಬನ್ನಿ ಇವಾಗ ಇದನ್ನ ಒಂದೊಂದು ಸ್ಪೂನು ಹಾಕಿ ಮಿಕ್ಸ್ ಮಾಡ್ಕೋತೀನಿ. ಫಸ್ಟ್ ನಾನು ಇಲ್ಲಿ ಕಡಲೆ ಹಿಟ್ಟಿಗೆ ಸ್ವಲ್ಪ ಕಸ್ತೂರಿ ಅರಿಶಿನ ತಗೋತಾ ಇದ್ದೀನಿ. ಇದು ಕಸ್ತೂರಿ ಅರಿಶಿನ ತುಂಬಾ ಸ್ಟ್ರಾಂಗ್ ಆಗಿದೆ, ಅದಕ್ಕೆ ನಾನು ಇಲ್ಲಿ 1 ಸ್ಪೂನ್ ಅಷ್ಟು ತಗೊಂಡಿದ್ದೀನಿ. ತುಂಬಾ ಕಲರ್ ಕೊಡುತ್ತೆ ಮತ್ತೆ ತುಂಬಾ ರಿಸಲ್ಟ್ ಬೇಗ ಬರುತ್ತೆ. ಇದು ನಾನು ತಂದಿರೋ ಅಂತ ಅರಿಶಿನ ಪುಡಿ ತುಂಬಾನೇ ಪ್ಯೂರ್ ಇದೆ, ಅದಕ್ಕೆ ನಾನು 1 ಸ್ಪೂನ್ ತಗೊಂಡಿದ್ದೀನಿ. ಇದು ಶ್ರೀಗಂಧ, ಆರೆಂಜ್ ಪೌಡ್ರು ಮತ್ತು ಮುಲ್ತಾನಿ ಮೆಡ್ಡಿನ ಇದರಲ್ಲಿ ಒಂದೊಂದು ಸ್ಪೂನ್ ಹಾಕೋತೀನಿ. ನಾನು ತೋರಿಸ್ತೀನಿ ರೀ. ಸ್ವಲ್ಪ ಶ್ರೀಗಂಧ ತಗೊಂಡಿದ್ದೀನಿ, ಸ್ವಲ್ಪ ಸಾಕು. ನೀವು ಆರೆಂಜ್ನ ಪೌಡ್ರ್ ಮಾಡಿ ಮಿಕ್ಸಿಲಿ ಪೌಡ್ರ್ ಮಾಡಿ ಇಟ್ಕೋಬಹುದು. ನಾನಿಲ್ಲಿ ಖುಷ್ಬು ಆಯಿಲ್ ಮಾಡೋದಕ್ಕೆ ಅಂತ ಅಂದ್ಬಿಟ್ಟು ತರಿಸಿ ಇಟ್ಕೊಂಡಿದ್ದೀನಿ. ತುಂಬಾ ಜನ ಆರ್ಡರ್ ಬಂದಿದೆ, ಅದಕ್ಕೆ ನಾನು ತರಿಸಿ ಇಟ್ಕೊಂಡಿದ್ದೀನಿ. ಇದು ಕೂಡ ಒಂದು ಅರ್ಧ ಸ್ಪೂನ್ ಅಷ್ಟು ಹಾಕೊಂಡಿದ್ದೀನಿ. ಆರೆಂಜ್ ಪೌಡ್ರು ಮತ್ತೆ ಶ್ರೀಗಂಧನ. ಮುಲ್ತಾನಿ ಮೆಡ್ಡಿ ಇದು 1 ಸ್ಪೂನ್ ಅಷ್ಟು ತಗೋತಾ ಇದ್ದೀನಿ. ಇದಿಷ್ಟು ನಾನು ಹಾಲು ತಗೊಂಡಿಲ್ಲ, ನೀರಲ್ಲಿ ಕಲಸ್ಕೊತಾ ಇದ್ದೀನಿ. ಚೆನ್ನಾಗಿ ಗಂಧದ ತರ ಕಲಸ್ಕೊಳ್ಳಿ, ಒಂದು ಗಂಟೆ ಇಲ್ದೇ ಇರೋ ತರ. ಒಂದು ಕೈಲಿ ಮೊಬೈಲು ಒಂದು ಕೈಲಿ ಹಿಡ್ಕೊಂಡಿರೋದ್ರಿಂದ ನಿಮ್ಗೆ ಈ ರೀತಿ ಕಾಣಿಸ್ತಾ ಇದೆ. ನಾನು ನೀಟಾಗಿ ಕಲಿಸ್ಕೊತೀನಿ.
ಕಡಲೆ ಹಿಟ್ಟಿಗೂ ಅಷ್ಟೇ ಸ್ವಲ್ಪ ನೀರನ್ನು ಹಾಕೋತಾ ಇದ್ದೀನಿ. ನಾನು ಹಾಲು ಯಾವುದು ಮಿಕ್ಸ್ ಮಾಡ್ತಾ ಇಲ್ಲ. ಇದನ್ನ ಹೇಗೆ ಅಪ್ಲೈ ಮಾಡೋದು ಅಂತ ತೋರಿಸ್ತೀನಿ ಇವಾಗ ನಾನು. ನೋಡಿ, ಮುಲ್ತಾನಿ ಮೆಡ್ಡಿನ ಈ ತರ ಕ್ರೀಮ್ ರೀತಿ ಕಲಸಿಟ್ಕೊಂಡಿದ್ದೀನಿ. ಹಾಗೆ ಕಡಲೆ ಹಿಟ್ಟು ಕೂಡ ನೋಡಿ ಕಲಸಿಟ್ಕೊಂಡಿದ್ದೀನಿ. ಇವಾಗ ನಾವಿದು ಅಪ್ಲೈ ಮಾಡೋದಕ್ಕೂ ಮುಂಚೆಲಿ ನಮ್ಮ ಸ್ಕಿನ್ ಮೇಲೆ ಯಾವುದೇ ನಾವು ಕ್ರೀಮ್ ಆಗಲಿ ಏನೂ ಆಗಲಿ ಬಳಸಿರಬಾರ್ದು. ವಾಶ್ ಮಾಡ್ಕೊಂಡಾದ್ಮೇಲೆ ಬಳಸಬೇಕು. ಇವಾಗ ನಾನು ವಾಶ್ ಮಾಡ್ಕೊಂಡು ಬರ್ತೀನಿ. ವಾಶ್ ಮಾಡ್ಕೊಂಡು ಬಂದಿದ್ದೀನಿ. ಮೊದಲಿಗೆ ನಾವು ಕಡಲೆ ಹಿಟ್ಟು ಅರಶಿನ ಹಾಕೋತಾ ಇದೀವಿ. ನಾವು ಫೇಸ್ಗೆ ಅಪ್ಲೈ ಎಲ್ಲ ಮಾಡುವಾಗ ಕಸ್ತೂರಿ ಅರಶಿನೇ ಬಳಸಬೇಕು. ಈ ರೀತಿ ಕಡಲೆ ಹಿಟ್ಟನ್ನು ಅಪ್ಲೈ ಮಾಡಬೇಕು. ತುಂಬಾ ಮೊಡವೆ ಇರೋರು ರಾಗಿ ಹಿಟ್ಟನ್ನು ಉಪಯೋಗಿಸಿ ರಾಗಿ ತರಿನ ಜರಡಿ ಹಿಡಿದು ತರಿ ಇರುತ್ತಲ್ಲ ಅದನ್ನ ಸ್ಕ್ರಬ್ ಮಾಡಿ ವೈಟ್ಸ್ ಬ್ಲ್ಯಾಕ್ ನೆಟ್ಸ್ ಇರ್ಬೋದು ಮತ್ತೆ ಮೊಡವೆ ಇರ್ಬೋದು, ನಾವು ಕೈಯಲ್ಲಿ ಅದನ್ನ ಚಿಮ್ಕಿ ಮತ್ತೆ ಅದು ಕಲೆಗಳು ಈ ರೀತಿ ನಮ್ಗೆ ಇವಾಗ ಮೊಡವೆ ಇದೆ ಅಂದ್ರೆ ಈ ರೀತಿ ನಾವು ಕೂತಿರುವಾಗ ಒಬ್ಬೊಬ್ರು ಈ ತರ ಇದ್ ಮಾಡ್ತಾ ಇರ್ತಾರೆ. ಅದನ್ನ ಆ ರೀತಿ ಎಲ್ಲ ಮಾಡೋದು ತಪ್ಪು. ನೀವು ರಾಗಿ ಹಿಟ್ಟನ್ನ ಬಳಸಿದ್ರೆ ರಾಗಿ ಹಿಟ್ಟಿನಲ್ಲಿ ಅದು ಸ್ಕ್ರಬ್ ಮಾಡುವಾಗ ಅದ್ರ ಮುಳ್ಳೆಲ್ಲ ಮುರ್ಕೊಂಡು ಬರುತ್ತೆ, ಕಮ್ಮಿ ಆಗುತ್ತೆ ಬೇಗ. ರಾಗಿ ಹಿಟ್ಟನ್ನ ಉಪಯೋಗಿಸಿ ನೋಡಿ, ನೀವು ತುಂಬಾನೇ ಯೂಸ್ ಆಗುತ್ತೆ. ನನಗೆ ಇದೆಲ್ಲನೂ ಐಡಿಯಾ ಕೊಡೋರಾಗಿರ್ಬೋದು, ಹೇಳ್ಕೊಡೋರಾಗಿರ್ಬೋದು, ರಂಜಿತಾ ಅಂತ ಪಾರ್ಲರ್ ಇಟ್ಟಿದ್ದಾರೆ. ಅವರು ನನಗೆ ಹೇಳ್ತಾ ಇರ್ತಾರೆ ಯಾವ್ದ್ರಿಂದ ಈ ರೀತಿ ಮಾಡ್ಬೋದು, ವಿಡಿಯೋ ಮಾಡೋದಕ್ಕೆ ಮಾಡು ಅಂತ ಅಂದ್ಬಿಟ್ಟು ಪ್ರೋತ್ಸಾಹ ಕೊಡ್ತಿರ್ತಾರೆ, ಹೇಳ್ಕೊಡ್ತಿರ್ತಾರೆ. ಅವರಿಂದನೇ ನಾನು ಇದನ್ನೆಲ್ಲ ಅಪ್ಲೈ ಮಾಡಿ ನಿಮಗೆ ತೋರಿಸ್ತಾ ಇರೋದು. ಒಂದಿನ ಅವ್ರನ್ನ ಕೂಡ ಪಾರ್ಲರ್ ಅಲ್ಲೇ ಅವ್ರನ್ನ ಪರಿಚಯ ನಿಮ್ಗೆ ಮಾಡಿಸ್ತೀನಿ. ಈ ರೀತಿ ಆದ್ಮೇಲೆ ನೀವು ಎರಡು ಕೈಯಿಂದ 2 ನಿಮಿಷ ಸಾಕು ಸ್ಕ್ರಬ್ ಮಾಡ್ಕೊಳ್ಳಿ. ಈ ರೀತಿ ಸ್ಮೂತ್ ಆಗಿ, ರಫ್ ಆಗಿ ಏನು ಮಾಡಬೇಡಿ. ಮೊಡವೆ ಜಾಸ್ತಿ ಇರೋರು ಸ್ಮೂತ್ ಆಗಿ ಮಾಡಿ. ಈ ತರ ಕಡಲೆ ಹಿಟ್ಟು ಅರಿಶಿನ ಪುಡಿ ನಮ್ಮ ಯಾವುದೇ ಸ್ಕಿನ್ಗೆ ಪ್ರಾಬ್ಲಮ್ ಇಲ್ಲ, ತುಂಬಾನೇ ರಿಸಲ್ಟ್ ಕೊಡುತ್ತೆ. ಈ ಕಡೆ ಮೂಗಿನ ಕೆಳಗಡೆ ಮತ್ತೆ ಮೂಗಿನ ತುಟಿಯ ಮೇಲೆ ಬೇಡದೇ ಇರೋ ಕೂದಲು ಕೂಡ ರಿಮೂವ್ ಆಗುತ್ತೆ. ಅಪ್ಲೈ ಮಾಡಿದ್ಮೇಲೆ ನೀವು 1-2 ನಿಮಿಷ ನೀವು ಈ ರೀತಿ ಸ್ಕ್ರಬ್ ಮಾಡಿ, ನಮಗೆ ಬೇಡದೇ ಇರೋ ಕೂದಲು ಕೂಡ ಅದೇ ರಿಮೂವ್ ಆಗಿ ಬರುತ್ತೆ. ಸ್ವಲ್ಪ ಗಟ್ಟಿ ಆಯ್ತು ಅಂದ್ರೆ 1 ತೊಟ್ಟು ನೀರು ಹಾಕೊಂಡು ಈ ರೀತಿ ನೀವು ಸ್ಕ್ರಬ್ ಮಾಡಿ. ಈ ರೀತಿ ನೋಡಿ ವಾಶ್ ಮಾಡ್ಕೊಂಡು ಬರ್ತೀನಿ. ನೋಡಿ ವಾಶ್ ಮಾಡ್ಕೊ ಬಂದೆ. ನೀವು ಇದೆಲ್ಲ ಅಪ್ಲೈ ಮಾಡುವಾಗ ಒಂದು ಏರ್ ಬ್ಯಾಂಡ್ ಹಾಕೋಬೇಡಿ. ಈ ರೀತಿ ನೀವು ವಾರಕ್ಕೊಂದಿನ ಮಾಡಿ, ನಿಮ್ಮ ಸ್ಕಿನ್ ಎಷ್ಟು ಗ್ಲೋ ಬರುತ್ತೆ
ಆಯಿಲಿ ಸ್ಕಿನ್ ಅವರು ಆಯಿಲ್ ಎಲ್ಲ ನಿಮಗೆ ಫೇಸ್ ಅಲ್ಲಿ ಕಮ್ಮಿ ಆಗ್ತಾ ಬರುತ್ತೆ. ನೋಡ್ಬೋದು ಇವಾಗ ನನ್ನ ಸ್ಕಿನ್ ಎಷ್ಟು ಇದಾಗಿದೆ ಅಂತ. ಬೇಡದೇ ಇರೋ ಕೂದಲು ಕೂಡ ಅದೇ ರಿಮೂವ್ ಆಗುತ್ತೆ. ಕಡಲೆ ಹಿಟ್ಟು ಅರಿಶಿನ ಎರಡನ್ನು ಮಾತ್ರ ಬಳಸಿ ಸ್ಕ್ರಬ್ ಮಾಡಿ 2 ನಿಮಿಷ ಅಥವಾ 5 ನಿಮಿಷ ಆದ್ಮೇಲೆ ಅದನ್ನ ಈ ರೀತಿ ಸ್ಕ್ರಬ್ ಮಾಡಿ ಇಲ್ಲಿ ನಮಗೆ ಬೇಡದೇ ಇರೋ ಕೂದಲು ಎಲ್ಲ ಅದೇ ರಿಮೂವ್ ಆಗುತ್ತೆ. ಇವಾಗ ಮುಲ್ತಾನಿ ಮೆಡ್ಡಿ ಇದು ಅಷ್ಟೇ. ಇದು ಸ್ಕ್ರಬ್ ಎಲ್ಲ ಮಾಡೋದು ಬೇಡ, ಹಾಗೆ ಬಿಡಬೇಕು. ಕಣ್ಣಿನ ಮೇಲೂ ಕೂಡ ಅಪ್ಲೈ ಮಾಡಿ, ಏನು ಪ್ರಾಬ್ಲಮ್ ಆಗೋದಿಲ್ಲ. ಈ ರೀತಿ ಅಪ್ಲೈ ಮಾಡಿ ಆರವರೆಗೂ ಒಂದು 5 ರಿಂದ 10 ನಿಮಿಷ ಬಿಡಬೇಕು. ಅದು ಹಾರಬೇಕು. ಹಾರದ ನಂತರ ನಾನು ನಿಮಗೆ ತೋರಿಸ್ತೀನಿ. ಆಯಿಲ್ ಸ್ಕಿನ್ ಅವರು ಮಾತ್ರ ಬಳಸಿ ಮುಲ್ತಾನಿ ಮೆಡ್ಡಿನ. ಡ್ರೈ ಸ್ಕಿನ್ ಅವರು ಬಳಸಬೇಡಿ. ಇದು ಮೊದಲೇ ಡ್ರೈ ಆಗುತ್ತೆ. ನಿಮ್ಮ ಸ್ಕಿನ್ ಇನ್ನೂ ಡ್ರೈ ಆಗಿ ಒಡ್ಕೊಳ್ಳೋ ಅಂತ ಚಾನ್ಸಸ್ ಇರುತ್ತೆ, ತುಟಿ ಹೊಡೆಯೋ ಅಂತ ಚಾನ್ಸಸ್ ಇರುತ್ತೆ ಡ್ರೈ ಸ್ಕಿನ್ ಇರೋರು. ಆಯಿಲ್ ಸ್ಕಿನ್ ಅವರು ಬಳಸಿದ್ರೆ ಇದು ಆಯಿಲ್ನ ಡ್ರೈ ಮಾಡ್ಕೊಳ್ಳುತ್ತೆ, ಎಳ್ಕೊಳ್ಳುತ್ತೆ ಆಯಿಲ್ ಎಲ್ಲ. ಅದಕ್ಕೆ ಇದು ಆಯಿಲ್ ಸ್ಕಿನ್ ಅವ್ರು ಮಾತ್ರ ಬಳಸಿ. ನಾನಿದು ಪಾರ್ಲರ್ ರಂಜಿತಾ ಅನ್ನೋರು ಅವ್ರ ಕಡೆಯಿಂದ ತಿಳ್ಕೊಂಡು ಬಂದು ಇಲ್ಲಿ ಅಪ್ಲೈ ಮಾಡಿ ತೋರಿಸ್ತಿರೋದು ನಾನು. ನೋಡಿ, ಐದು ನಿಮಿಷ ಆರ್ಲಿ ತೋರಿಸ್ತೀನಿ. ಇದು ನಮ್ಮ ಸ್ಕಿನ್ ಚೆನ್ನಾಗಿ ಅಬ್ಸರ್ವ್ ಮಾಡುತ್ತೆ ಮುಲ್ತಾನಿ ಮೆಡ್ಡಿ. ಇದ್ರ ಜೊತೆಗೆ ಸ್ವಲ್ಪ ಶ್ರೀಗಂಧ ಹಾಕಿರೋದ್ರಿಂದ ನಮ್ಮ ಫೇಸ್ ಗ್ಲೋ ಬರುತ್ತೆ. ಮತ್ತೆ ಆರೆಂಜ್ ಪೌಡರ್ ಕೂಡ ನಮ್ಮ ಸ್ಕಿನ್ ಗ್ಲೋ ಬರುತ್ತೆ. ಹಾಗೆ ಮೊಡವೆ ಇರೋ ಅದನ್ನ ಕಲೆ ಹೋಗ್ಬಿಡಿಸುತ್ತೆ. ನೋಡ್ಬೋದು ಸ್ಕಿನ್ ಎಷ್ಟು ಅದು ಅಬ್ಸರ್ವ್ ಮಾಡ್ಕೊಂಡಿದೆ ಅಂತ. ನಮ್ಮ ಆಯಿಲ್ ಸ್ಕಿನ್ ಇದೇ ರೀತಿ ಅದೆಷ್ಟು ನೋಡಿ ಎಷ್ಟು ಒಣಗೆದು ಎಲ್ಲ ಸ್ಕಿನ್ ಎಳ್ಕೊಂಡಿದೆ. ಆ ರೀತಿನೇ ನಮ್ಮ ಆಯಿಲ್ ಇರೋದನ್ನೆಲ್ಲನೂ ಅದು ಅಬ್ಸರ್ವ್ ಮಾಡ್ಕೊಂಡು ಎಳ್ಕೊಳ್ಳುತ್ತೆ. ಆಯಿಲಿ ಸ್ಕಿನ್ ಇರೋರಿಗೆ ನೀವು ನೋಡ್ತಾ ಇರ್ಬೋದು ನನ್ನ ಮಕ್ಕಳನ್ನ ನಾನು ಮಾತಾಡ್ತಿದ್ರೆ ಯಾವ ರೀತಿ ಆಗ್ತಿದೆ ಅಂತ ಅಂದ್ಬಿಟ್ಟು. ನೋಡಿ, ಯಾವುದೇ ವಿಡಿಯೋ ಮಾಡ್ಕೊಂಡು ನಾನು ವಾಯ್ಸ್ ಓವರ್ ಕೊಡ್ತಿಲ್ಲ, ಡೈರೆಕ್ಟ್ ಆಗಿ ಮಾತಾಡಿ ನಾನು ಇಲ್ಲಿ ಅಪ್ಲೈ ಮಾಡ್ಕೊಂಡಾಗ್ಲೇ ಮಾತಾಡ್ತಿರೋದು. ನೋಡಿ, ನಿಮ್ಗೆ ಗೊತ್ತಾಗ್ತಿದೆ ಎಷ್ಟು ಅಬ್ಸರ್ವ್ ಮಾಡ್ಕೊಂಡಿದೆ ಅಂತ. ಇವಾಗ ನಾನು ಫೇಸ್ನ ವಾಶ್ ಮಾಡ್ಕೊಂಡು ಬರ್ತೀನಿ. ನೋಡಿ ನೋಡಿ ವಾಶ್ ಮಾಡ್ಕೊಂಡು ಬಂದಿದ್ದೀನಿ. ನೋಡ್ತಾ ಇದ್ದೀರಲ್ವಾ ನನ್ನ ಸ್ಕಿನ್ ಯಾವ ರೀತಿ ಕಾಣಿಸ್ತಾ ಇದೆ ಇವಾಗ ಅಂತ ಹೇಳ್ಬಿಟ್ಟು. ನೋಡಿ, ಯಾವುದೇ ಕ್ರೀಮ್ ಆಗಲಿ ಏನಾಗಲಿ ಇನ್ನೂ ಅಪ್ಲೈ ಮಾಡಿಲ್ಲ. ಇವಾಗ ನೋಡಿ, ಫೇರ್ ಆ್ಯಂಡ್ ಲವ್ಲಿ ತಗೊಂಡಿದ್ದೀನಿ ನಾನು.
ಮುಲ್ತಾನಿ ಮಡ್ಡಿನ ಗಂಡ್ಮಕ್ಳು ಹೆಣ್ಮಕ್ಳು ಇಬ್ರು ಕೂಡ ಉಪಯೋಗಿಸ್ಬೋದು. ಆಯಿಲಿ ಸ್ಕಿನ್ ಇರೋರು ಉಪಯೋಗಿಸ್ಬೋದು. ನೋಡಿ, ನನ್ನ ಫೇಸ್ ನೋಡ್ತಾ ಇದ್ದೀರಲ್ವಾ, ನೋಡಿ ಹತ್ರದಿಂದ ಕೂಡ ನಾನು ತೋರಿಸ್ತಾ ಇದ್ದೀನಿ ಯಾವ ರೀತಿ ಇದೆ ಅಂತ. ಮುಲ್ತಾನಿ ಮಡ್ಡಿ ಎಷ್ಟು ಗ್ಲೋ ಕೊಡುತ್ತೆ. ವಾರಕ್ಕೆ 1 ದಿನ ಆದ್ರೆ 2 ದಿನ ಅಪ್ಲೈ ಮಾಡಿ ನೋಡಿ. ಆಯಿಲಿ ಸ್ಕಿನ್ ಇರೋರು ಆಯಿಲಿ ಸ್ಕಿನ್ ಎಳ್ಕೊಂಡು ಅದು ತುಂಬಾನೇ ಗ್ಲೋ ಕೊಡುತ್ತೆ, ವೈಟ್ನೆಸ್ ಬರುತ್ತೆ. ಇವತ್ತಿನ ವಿಡಿಯೋ ಇಷ್ಟ ಆಗಿದ್ರೆ ಶೇರ್ ಮಾಡಿ, ಕಮೆಂಟ್ಸ್ ಮಾಡಿ, ಲೈಕ್ ಕೊಡಿ, ಸಪೋರ್ಟ್ ಮಾಡಿ. ಥ್ಯಾಂಕ್ ಯು ಫ್ರೆಂಡ್ಸ್, ಥ್ಯಾಂಕ್ ಯು ಸೋ ಮಚ್. ಇಷ್ಟೊತ್ತು ವಿಡಿಯೋ ನೋಡಿದ ಎಲ್ರಿಗೂ ಹೃದಯಪೂರ್ವಕ ಧನ್ಯವಾದಗಳು. ಮುಂದಿನ ವಿಡಿಯೋ ಸಿಗ್ತೀನಿ. ಬಾಯ್.